ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಾಸನದಲ್ಲಿ ಇರುವಂಥ ಅತ್ಯಂತ ಸುಂದರವಾದ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ ಹಾಸನದಲ್ಲಿ ಇರುವಂಥ ಶ್ರೀ ಕ್ಷೇತ್ರ ಕಾಳಿಕಾಂಬ ಹಾಗೂ ಕಮಟೇಶ್ವರ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ್ ಮರಿದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ದೇವಸ್ಥಾನದ ಫ್ರಂಟ್ ವ್ಯೂನ ನಿಮಗೆ ತೋರಿಸ್ದೆ. ಇವಾಗ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಈ ಒಂದು ದೇವಸ್ಥಾನದ ವಿಶೇಷತೆನ ನಿಮಗೆ ತಿಳಿಸ್ಲೇಬೇಕು. ಮೊದಲಿಗೆ ದೇವಸ್ಥಾನ ಹೇಗಿದೆ ನೋಡ್ಕೊಂಬರೋಣ. ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಒಳಗೆ ಬಂದ ತಕ್ಷಣವೇ ನೀವು ಕಮಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡಿಬೋದು. ನೋಡ್ತಾ ಇದ್ದೀರಾ ಕಮಟೇಶ್ವರ ಸ್ವಾಮಿಯ ಸುಂದರವಾದ ಅಲಂಕಾರ. ಕಮಟೇಶ್ವರ ಸ್ವಾಮಿಯ ಸನ್ನಿಧಾನ ನೋಡಿದ್ರಿ ಅಲ್ವಾ? ನೀವು ದೇವಸ್ಥಾನದ ಒಳಗೆ ಬಂದ ತಕ್ಷಣವೇ ಎರಡು ಸನ್ನಿಧಿಗಳನ್ನು ನೋಡ್ಬೋದು. ಒಂದು ಕಮಟೇಶ್ವರ ಸ್ವಾಮಿಯ ಸನ್ನಿಧಾನ, ಪಕ್ಕದಲ್ಲಿ ಕಾಳಿಕಾದೇವಿಯ ಸನ್ನಿಧಾನ ಇದೆ. ಎರಡು ಗರ್ಭಗುಡಿಗಳನ್ನು ನೀವು ನೋಡ್ಬೋದು. ಹಾಗೆಯೇ ಪ್ರದಕ್ಷಿಣೆ ಹಾಕುವಾಗ ನೀವು ಇಲ್ಲಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಪಡಿಬೋದು. ಈ ಒಂದು ಗರ್ಭಗುಡಿಯ ಸುತ್ತಲೂ ಕೂಡ ನೀವು ದೇವರ ಒಂದು ದರ್ಶನಗಳನ್ನು ಕೂಡ ಪಡಿಬೋದು. ಮೊದಲಿಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅತ್ಯಂತ ಸುಂದರವಾದಂತಹ ಮೂರ್ತಿ ಇರುವಂಥದ್ದು. ನೆಕ್ಸ್ಟು ಯಾವ ದೇವರಿದೆ ಬನ್ನಿ ನೋಡೋಣ. ಒಂದು ಪ್ರದಕ್ಷಿಣೆ ಬರುವಾಗ ಈ ಒಂದು ಏನು ಒಂದು ಚಿಕ್ಕದಾದಂತಹ ಗುಡಿ ಏನಿದೆ ಇದರ ಸುತ್ತಲೂ ನೀವು ದೇವರ ದರ್ಶನವನ್ನು ಪಡಿಬೋದು. ನೆಕ್ಸ್ಟು ಇರುವಂಥದ್ದು ಕಮಟೇಶ್ವರ ಸ್ವಾಮಿಯ ಹಿಂಭಾಗದಲ್ಲೇ ನೀವು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಕೂಡ ಪಡಿಬೋದು. ನೋಡಿ, ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಇದೆ, ತುಂಬಾ ಸುಂದರವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಬಂದರೆ ಸಾಕು, ನೀವು ಆಂಜನೇಯ ಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಹಾಗೆ ಇನ್ನೊಂದು ವಿಶೇಷ ಸನ್ನಿಧಾನ ಕೂಡ ಇದೆ, ಅದನ್ನು ನಿಮಗೆ ತಿಳಿಸಲೇಬೇಕು. ಕಾಲಜ್ಞಾನ ಬರೆದಿರುವಂಥ ವೀರಬ್ರಹ್ಮೇಂದ್ರ ಸ್ವಾಮಿಯ ಸನ್ನಿಧಾನ ಕೂಡ ಇದೆ. ನೋಡಿ, ಇವಾಗ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ವೀರಬ್ರಹ್ಮೇಂದ್ರ ಸ್ವಾಮಿ ಇರುವಂಥದ್ದು ಕಾಲಜ್ಞಾನ ಬರೆದಿರೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಇವರೇ ಗುರುಗಳು. ಇದು ಈ ಒಂದು ದೇವಸ್ಥಾನದ ಒಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿಗೆ ಬಂದರೆ ನೀವು ಎಲ್ಲ ದೇವರ ದರ್ಶನವನ್ನು ಕೂಡ ಪಡಿಬೋದು. ವೀರಬ್ರಹ್ಮೇಂದ್ರ ಸ್ವಾಮಿಯ ಒಂದು ಸನ್ನಿಧಾನದ ಮುಂಭಾಗದಲ್ಲೇ ಗಣಪತಿಯ ದರ್ಶನವನ್ನು ಕೂಡ ಪಡಿಬೋದು. ಗಣಪತಿಯ ವಿಗ್ರಹವನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ತುಂಬ ವಿಶೇಷವಾದಂತಹ ದೇವಸ್ಥಾನ. ಅಂದರೆ ಇದು ಇತ್ತೀಚೆಗಷ್ಟೇ ರಿನೋವೇಟ್ ಆಗಿರುವಂಥದ್ದು. ತುಂಬಾ ಸುಂದರವಾಗಿದೆ. ಇವಾಗ ಒಂದು ಪ್ರದಕ್ಷಿಣೆ ಬರ್ತಾ ಇರುವಂಥದ್ದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ನೋಡಿ, ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಈ ಒಂದು ದೇವಸ್ಥಾನಕ್ಕೆ ಬಂದರೆ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಕಾಳಿಕಾಂಬ ದೇವಿ ಹಾಗೂ ಕಮಟೇಶ್ವರ ಸ್ವಾಮಿ ನವಗ್ರಹ, ಇಷ್ಟು ಸನ್ನಿಧಾನಗಳ ದರ್ಶನವನ್ನು ನೀವು ಪಡಿಬೋದು. ತುಂಬಾ ಸುಂದರವಾದಂಥ ಒಂದು ದೇವಸ್ಥಾನ. ನಮ್ಮ ಹಾಸನದಲ್ಲೇ ಅತ್ಯಂತ ಸುಂದರವಾದ ದೇವಸ್ಥಾನ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಇತ್ತೀಚೆಗಷ್ಟೇ ಆಗಿರುವಂಥದ್ದು, ಅಂದರೆ 1.5 ವರ್ಷ ಆಗಿರ್ಬೋದು ಅಂತ ಭಾವಿಸ್ತೀನಿ. ತುಂಬಾ ಸುಂದರವಾಗಿದೆ. ನೀವು ಕೂಡ ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೀರಿ ಅಂತಲೇ ಹೇಳ್ತೀನಿ. ಇವಾಗ ಕಾಳಿಕಾಂಬ ದೇವಿಯ ದರ್ಶನವನ್ನು ಕೂಡ ಮಾಡಿಸ್ತೀನಿ. ಈ ದೇವಸ್ಥಾನದಲ್ಲಂತೂ ಮೇಂಟೆನೆನ್ಸು ತುಂಬಾ ಚೆನ್ನಾಗಿದೆ. ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡ್ತಾ ಇದ್ದೀರಾ ಅಲ್ವಾ, ಅಲಂಕಾರ ಅಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಸುಂದರವಾಗಿದೆ. ಹಾಸನವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಹಾಸನಿಗೆ ಬಂದಾಗ ಕೂಡ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದು ಪುನೀತರಾಗಿ ಅಂತಲೇ ಹೇಳ್ತೀನಿ.
ಈ ದೇವಸ್ಥಾನದಲ್ಲಿ ಮಾಡುವಂತಹ ಸೇವೆಗಳ ವಿವರವನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಏನಾದ್ರು ಪೂಜೆ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಪೂಜೆ ಮಾಡಿಸ್ಬೋದು. ಒಮ್ಮೆ ಈ ಸನ್ನಿಧಾನಕ್ಕೆ ಬಂದು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ, ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಈ ಒಂದು ಸನ್ನಿಧಾನಕ್ಕೆ ಬಂದ್ರೇ ಅಷ್ಟು ಅನುಗ್ರಹ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಸ್ನೇಹಿತರೆ, ಇವತ್ತು ಹಾಸನದಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.